ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮಂಗಳ ಗೌರಮ್ಮಗೆ ಹೃದಯಸ್ಪರ್ಶಿ ಬೀಳ್ಕೊಡುಗೆ. ಆಸ್ಪತ್ರೆ ಸಿಬ್ಬಂದಿಯ ಕಾರ್ಯ ಶ್ಲಾಘನೀಯ. ಏನಿದು? ಮಂಗಳ ಗೌರಮ್ಮಗೆ ಹೃದಯಸ್ಪರ್ಶಿ ಬೀಳ್ಕೊಡುಗೆ, ಆಸ್ಪತ್ರೆ ಸಿಬ್ಬಂದಿಯ ಕಾರ್ಯ ಶ್ಲಾಘನೀಯ. ಏನಂತ ಕಾರ್ಯ ಆದಂಥದ್ದು ಅಂಥೇಳಿ ಅಂತ ಕೆಂಗೇರಿಯಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಆರೋಗ್ಯ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದಂಥ ಶ್ರೀಮತಿ ಮಂಗಳ ಗೌರಮ್ಮನವರು ವಯೋನಿವೃತ್ತಿಯನ್ನು ಹೊಂದಿದರು. ಆ ವಯೋನಿವೃತ್ತಿ ಹೊಂದಿದಂಥ ಮಂಗಳ ಗೌರಮ್ಮ ಅವರಿಗೆ ಹೃದಯಸ್ಪರ್ಶಿ ಬೀಳ್ಕೊಡುಗೆಯನ್ನು ಅಲ್ಲಿಯ ಸಿಬ್ಬಂದಿ ನೀಡುವುದರ ಮೂಲಕವಾಗಿ ಅವರ ಕಾರ್ಯ ಶ್ಲಾಘನೀಯವಾದದ್ದು ಅಂತ ಅಭಿನಂದಿಸಬೇಕಾದಂಥದ್ದಾಗಿದೆ. ಯಾಕೆ ಅಂತಂದರೆ, ಸಹಜವಾಗಿ ವೃತ್ತಿಗೆ ಸೇರಿದ ಮೇಲೆ ನಿವೃತ್ತಿ ಸಹಜ ಅಂಥೇಳಿ ಅಂತ, ನಿವೃತ್ತಿ ಆದಮೇಲೆ ಇರೋರು ಸೇರಿಬಿಟ್ಟು ಸಹಜವಾಗಿ 4-6 ಮಾತುಗಳನ್ನಾಡಿ ಅಲ್ಲಿಂದ ಬೀಳ್ಕೊಡುವಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಸೆಂಡ್ ಆಫ್ ಅಂತ ಹೇಳಿಬಿಡ್ತೇವೆ ಸಹಜವಾಗಿ. ಆದರೆ ಸೆಂಡ್ ಆಫ್ನೊಳಗೂ ಕೂಡ ಕೆಲವೊಂದು ರೀತಿ ನೀತಿ ವಿಧಿ ವಿಧಾನಗಳಿರುತ್ತೆ. ಅದನ್ನು ಗಳಿಸಿದಂತಹವರು ಮಂಗಳ ಗೌರಮ್ಮ. ಕೆಂಗೇರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗೆ 19 ವರ್ಷಗಳ ಕಾಲ ನಿರಂತರ ಸೇವೆ, ಬೇರೆ ಬೇರೆ ಕಡೆಗಳಲ್ಲಿ ಸೇವೆ ಸಲ್ಲಿಸಿದ ಸರಿಸುಮಾರು 30-35 ವರ್ಷಕ್ಕೂ ಹೆಚ್ಚು ಕಾಲ ಆರೋಗ್ಯ ಸಹಾಯಕಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಮಂಗಳ ಗೌರಮ್ಮನವರು. ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರಿಗೆ ವಿಶ್ವಾಸದಿಂದ ಮಾತೃ ಸ್ವರೂಪರಾಗಿ ಮಾತನಾಡುವಂಥ ಮಂಗಳ ಗೌರಮ್ಮನವರು ವಯೋನಿವೃತ್ತಿಯಾಗಿ ಸಂದರ್ಭದೊಳಗೆ ಅಲ್ಲಿಯ ಸಿಬ್ಬಂದಿ ವರ್ಗ ಅವರನ್ನು ಹಾಡಿ ಹೊಗಳಿದರು. ವೈದ್ಯಾಧಿಕಾರಿಗಳು ಕೂಡ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಒಬ್ಬ ಸಾಮಾನ್ಯ ಆರೋಗ್ಯ ಸಹಾಯಕಿ ಕೆಲಸ ಮಾಡಿದ್ದಾರೆ, ಮುಗೀತು, ನಿವೃತ್ತಿ ಆಯಿತು, ಅವ್ರಿಗೆ ಏನು ಕೊಡೋಕೊಂದು ಹಾರ, ಒಂದು ಶಾಲು, ಒಂದು ಹಣ್ಣಿನ ಬುಟ್ಟಿ, ಮುಗೀತು, ಅಲ್ಲಿಗೆ ಸೆಂಡ್ ಆಫ್ ಅಂತ ಅಂದ್ಕೊಳ್ಳಿಲ್ಲ. ಮಂಗಳ ಗೌರಮ್ಮನೊಳಗೆ ನಾವು ತಾಯಿಯ ವಾತ್ಸಲ್ಯವನ್ನು ಕಂಡಿದ್ದೇವೆ ಅಂತ ಅಲ್ಲಿಯ ವೈದ್ಯಾಧಿಕಾರಿಗಳು ಹೇಳ್ತಾರೆ. ಅಲ್ಲಿಯ ಸಿಬ್ಬಂದಿ ವರ್ಗ ಮಂಗಳ ಗೌರಮ್ಮನವರು ನಮ್ಮ ಸಹೋದರಿ ಅಂತ ಕಂಡಿದ್ದಾರೆ, ನಮ್ಮ ಕಷ್ಟ ಸುಖಕ್ಕೆ ಆಗಿದ್ದಾರೆ ಅಂಥೇಳಿ ಅಂತ ಕೌಟುಂಬಿಕ ವಾತಾವರಣದೊಳಗೆ ಒಬ್ಬರನ್ನ ಹೆಮ್ಮೆಯ ರೀತಿಯೊಳಗೆ ಗೌರವವನ್ನು ಕಂಡಂಥದ್ದು ನಿಜಕ್ಕೂ ಮಂಗಳ ಗೌರಮ್ಮನವರು ಅದನ್ನು ಪಡೆದುಕೊಂಡಿದ್ದಾರಲ್ಲ, ಮೆಚ್ಚಬೇಕಾದಂಥ ಸಂಗತಿ. ಆರೋಗ್ಯಾಧಿಕಾರಿಯಾಗಿದ್ದ ಡಾಕ್ಟರ್ ಗಿರಿಜಾ ಅವರು, ಡಾಕ್ಟರ್ ಸವಿತಾ ಅವರು, ಡಾಕ್ಟರ್ ಪ್ರಭಾ ಅವರು, ಡಾಕ್ಟರ್ ಸುಮಾ ಅವರು ಅವ್ರ ಬಗ್ಗೆ ಮಾತನಾಡಿ ಅನೇಕ ಕಾರ್ಯಗಳನ್ನು ಶ್ಲಾಘಿಸಿದ್ರು. ಲ್ಯಾಬ್ ಟೆಕ್ನಿಷಿಯನ್ ನಾಗರಾಜ್ ಅವರ ಒಂದಷ್ಟು ಹಾಸ್ಯ ಪ್ರಸಂಗಗಳನ್ನು ಕೂಡ ಹೇಳಿ ದುರ್ಯೋಧನನ ನಾಟಕದ ಒಂದು ದೃಶ್ಯವನ್ನು ಕೂಡ ಹಂಚಿಕೊಂಡ್ರು. ಡಾಕ್ಟರ್ ಸುಮಾ ಮಾತಾಡ್ತಾ ಹೇಳಿದ್ರು, ಮಂಗಳ ಗೌರಮ್ಮನವರ ಸಭ್ಯತೆ ಯಾರಿಗೂ ಬರೋದಿಲ್ಲ, ಅವರ ಸಭ್ಯತೆಯನ್ನು ಮೆಚ್ಚಿಕೊಳ್ಬೇಕಾಗುತ್ತೆ ಅಂಥೇಳಿ ಅಂತ. ಅಲ್ಲಿ ಅವರ ಬಂಧು ಬಳಗೂ ಕೂಡ ಉಪಸ್ಥಿತರಿತ್ತು. ಅವರ ಸಹೋದರ ಆಗಿರ್ತಕ್ಕಂಥ ನರಸಪ್ಪನವರು ಭಾವುಕರಾಗಿ ಮಾತನಾಡೋದು, ನನ್ನ 8ನೆಯ ತಂಗಿಯವಳು, ಅವಳ ಕೆಲಸಕ್ಕೆ ಸೇರಿಸಬೇಕಾದಂಥ ಪಟ್ಟಂಥ ಕಷ್ಟಗಳೇನು ಅಂತ ಹೇಳಿ ಭಾವುಕರಾಗಿ ಮಾತನಾಡಿದ್ರು. ಹಾಗೆಯೇ ಅವರ ಪುತ್ರ ಚೇತನ್ರವರು ನನ್ನ ತಾಯಿ ಹೇಗೆ ಬೆಳೆದು ಬಂದಿದ್ದೀನಿ ಅಂತ ನಮಗೆ ಹೇಳ್ತಾ ಇದ್ದರು, ನಮ್ಮ ತಾತ ಅಜ್ಜಿಯ ನೆನಪುಗಳು ಇಂದಿಗೂ ನಮಗಿದೆ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಚೇತನ್ರವರು ಹೇಳಿ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಮಂಗಳ ಗೌರಮ್ಮನವರು ಮಾತನಾಡ್ತಾ ಒಂದು ಮಾತು ಹೇಳಿದ್ರು, ಇಲ್ಲಿಯ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬರು ನನ್ನನ್ನು ಗೌರವ ಕೊಟ್ಟು ನಡೆಸಿಕೊಂಡಿದ್ದಾರೆ, ನಾನು ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಸಹಜವಾಗಿ ಸರ್ಕಾರಿ ನೌಕರರು ನಿವೃತ್ತಿಯಾದರೆ ಒಂದು ಶಾಲು, ಒಂದು ದೊಡ್ಡ ಹಾರ, ಒಂದು ಹಣ್ಣಿನ ಬುಟ್ಟಿ ಕೊಟ್ಟರೆ ಮುಗೀತು, ಸೆಂಡ್ ಆಫ್, ಅದು ಅಷ್ಟೇ ಸಹಜ. ಆದರೆ ಮಂಗಳ ಗೌರಮ್ಮನವರಿಗೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟಂಥದ್ರ ಜೊತೆಯೊಳಗೆ ಮಂಗಳ ಗೌರಮ್ಮನವರು ಬಂಗಾರದಂತಹ ಮನುಷ್ಯ ಅಂಥೇಳಿ ಒಂದಷ್ಟು ಬಂಗಾರದ ಒಡವೆಗಳನ್ನು ಕೂಡ ಕೊಟ್ಟರು. ಯಾರು ಕೂಡ ಕೊಡೋದಿಲ್ಲ, ಅದರಲ್ಲೂ ವೃತ್ತಿಯಲ್ಲಿರುವಾಗಲೇ ಗಮನಿಸುವುದಿಲ್ಲ, ಇನ್ನು ನಿವೃತ್ತಿ ಆದಮೇಲೆ ಯಾರೇ ಗಮನಿಸ್ತಾರೆ? ಮಂಗಳ ಗೌರಮ್ಮನವರ ಈ ಸೇವೆ ನಿಜಕ್ಕೂ ಮಾರ್ಗದರ್ಶಕ, ಪ್ರತಿಯೊಬ್ಬರಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು. ಮಂಗಳ ಗೌರಮ್ಮನವರಿಗೆ ಹೃದಯಸ್ಪರ್ಶಿ ಬೀಳ್ಕೊಟ್ಟಂತಹ ಆಸ್ಪತ್ರೆಯ ಸಿಬ್ಬಂದಿ ವರ್ಗದ ಕಾರ್ಯ ಶ್ಲಾಘನೀಯ ಅಂತ ಹೇಳ್ತಾ ಅಲ್ಲಿ ನಡೆದಂಥ ಒಂದಷ್ಟು ಸಣ್ಣ ಪುಟ್ಟ ಭಾಷಣಗಳು, ಸಣ್ಣ ಪುಟ್ಟ ಇವುಗಳು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ. ವಯೋನಿವೃತ್ತಿಯನ್ನು ಹೊಂದಿರತಕ್ಕಂಥ ಮಂಗಳ ಗೌರಮ್ಮ ಅವರಿಗೆ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಕೆಂಗೇರಿಯಲ್ಲಿ ಒಪ್ಕೊಂಡಿದ್ವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಗಿರಿಜಾ ಮೇಡಮ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ
ಇನ್ನೋರ್ವ ವೈದ್ಯಾಧಿಕಾರಿಗಳಾದಂಥ ಸವಿತಾ ಮೇಡಮ್ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಇವತ್ತು ನಿವೃತ್ತಿಯನ್ನು ಹೊಂದಿರತಕ್ಕಂಥ ನಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋ 4 ನೋಟ್ ಏನ್ ಮಾಡಿದ್ರೆ ಸುಮಾರು ಒಂದು 10-15 ಸಲ ಎಣಿಸ್ತೆ. ತಿರ್ಗಿ ಅವ್ರೇನ್ ಮಾಡಿದ್ರು ಈಸ್ಕೊಂಡ್ಬಿಟ್ರು. ನಾನು ಜಾಸ್ತಿ ಕೊಟ್ಬಿಟ್ಟಿದ್ದೀನೇನೋ ಅಂತ ಅವರು ಈಸ್ಕೊಂಡ್ಬಿಟ್ರು. ಅದ್ರ ಒಂದು ತೋರ್ಸೇ ಬಿಡ್ತಿದ್ದೇನೆ ಹೆಂಗೆ ಅಂತ. ನಾನು ಕೊಟ್ಟಿದ್ದೆ ಕಾಸ ಹಿಂಗೆ ಎದುರುಗಡೆ ಹಾಕ್ಬಿಟ್ಟು ಇಷ್ಟೊಂದು ಸರಿ ಎಣಿಸ್ಬಿಟ್ಟು ಅನ್ಬಿಟ್ಟು ಅವರು ಜಾಸ್ತಿ ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ. ನಾನೇನು ಅನ್ಕೊಂಡ್ಬಿಡ್ತೀನಿ ಕೊಡಿಲಿ ಆಯ್ತು ತಗೊಂಡೆ ಕರೆಕ್ಟ್ ಆಗದೆ ಕರೆಕ್ಟ್ ಆಗದೆ. ಆಮೇಲೆ ಅವ್ರ ಮನೆ ಫಲರ ಬೆರವೆ ಬಹುಸಾಸದಿಂದಲಿ ಫಲರ ಬೆರವೆ ಚೆಲದಿ ಕನ ಕುಣ್ಣನೆಲ್ಲಿಸಿ ಅವರ ಚರಿತನ ರಾಜ್ಯದ ಸಿರಿಯೇ ನಿರುತ್ತವು ತರೆಯಲ್ಲಿ ಮೆರೆಯುತ್ತಲಿರುವೆ ಇರುತ್ತವು ತರೆಯಲ್ಲಿ ಮೆರೆಯುತ್ತದೆ. ಪ್ರತಿಯೊಬ್ಬನೂ ತುಂಬಾ ಡೀಸೆಂಟ್ ಆಗಿ ತುಂಬಾ ಮರ್ಯಾದಸ್ಥವಾಗಿ ಮಾತಾಡಿಸ್ತಾರೆ, ಸಭ್ಯತೆಯಿಂದ ಮಾತಾಡಿಸ್ತಾರೆ. ದಟ್ಸ್ ವೆರಿ ಗ್ರೇಟ್ ಆಫ್ ಅವರ್. ಪ್ರತಿದಿನ ನಾನು ಅವ್ರನ್ನ ನೋಡದೇ ಇದ್ರೆ ಇವತ್ತು ನೋಡಿಲ್ವಲ್ಲ ಕಾಣಿಸ್ಲಿಲ್ವಲ್ಲ ಅಂತ ಮನಸ್ಸಲ್ಲಿ ಹಾಗೆ ಒಂದು ಗ್ಯಾಪ್ ಉಳಿದೋಗ್ತಾ ಇತ್ತು. ಸಾಯಂಕಾಲ ಹೋಗಿ ಅಚ್ಚೇಟ್ ನೋಡಿದ್ವಿ, ಬಂದಿಲ್ವೇ ಹಾಸ್ಪಿಟಲಿಂದ ಬಂದರು, ಇವು ಹೇಗಿದ್ದಾರೆ, ಮನೇಲಿದ್ದಾರೆ, ಡಿಸ್ಚಾರ್ಜ್ ಆಗಿ ಬಂದರು ಅಂತ ನಾವು ಬ್ರೈಟ್ನೆಸ್ ಕೊಡುತ್ತೆ, ಮೈಂಡಿಗೆ ಹ್ಯಾಪಿನೆಸ್ ಕೊಡುತ್ತೆ ನಿಮ್ಮ ಡ್ರೆಸ್ ಅಪ್ ಆಮೇಲೆ ಬಂದ ತಕ್ಷಣ ನಮ್ಮನ್ನು ನಾವು ಹೇಗೆ ಟ್ರೀಟ್ ಮಾಡಿದ್ರು ಅಂದರೆ ಶಿಸ್ಸಿದ್ದು ಇಲ್ಲ, ಈ ಚೇರ್ ತುಂಬಾ ಚೆನ್ನಾಗಿದೆ, ಹೆಸರು ನೀವು ಹ್ಯಾಪಿಯಾಗಿರ್ತೀರಾ, ನಿಮಗೆ ದೇವಸ್ಥಾನ ಇದೆ, ಬ್ಲೆಸ್ಸಿಂಗ್ಸ್ ಇರುತ್ತೆ ಅಂತ ಅವ್ರು ಧೈರ್ಯ ಕೊಟ್ಟರು. ಆಮೇಲೆ ಅವ್ರ ಮಾತೇ ಒಂಥರ ತಂಪಾಗಿದೆ, ಅವ್ರು ಬಂದರೆ ಅವ್ರ ಕಂಪ್ನಿಗೆ ತಂಪಾಗಿದೆ. ಸೊ ಹಾಗೆ ಅವ್ರು ರಿಟೈರ್ಮೆಂಟ್ ಆಮೇಲೆ ರಾತ್ರಿಗೆ ಕುಡಿಗಲ್ಲಿಗೆ ಹಾಕ್ಸ್ಕೊಂಡೆ. ಸೋಲೂರು ಕಾಗಮಾಡು ಜಿಲ್ಲೆಗೆ ನಾ ಹಾಕ್ಸ್ಕೊಂಡೆ ವೈದ್ಯರ ಸಹಾಯದಿಂದ. ಅದು ಕೆಲಸ ಮಾಡಿದೆ. ಇಷ್ಟು ವರ್ಷಗಳು ಯಾವುದೇ ಒಂದು ಕೆಟ್ಟ ಯೋಚನೆ ಇಲ್ಲದೆ, ಒಂದು ರಿಮಾರ್ಕ್ಸ್ ಇಲ್ಲದೆ, SR ಒಂದು ಕೆಟ್ಟ ಇದೆಲ್ಲ ಬರೆಸ್ಕೊಂಡೆ. ಇವತ್ತು ಅವರು ರಿಟೈರ್ ಆದರು. ಅವರಿಗೆ ಒಳ್ಳೆ ಮಗ ಹುಟ್ಟಿದ್ದಾನೆ, ಸೊಸೆ ಹುಟ್ಟಿದ್ದಾಳೆ, ಬಂದಿದ್ದಾಳೆ, ಮಗು ಸಹ ಒಳ್ಳೆಇದೆ. ನಾನು ಮನೆಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಡ್ತೀನಿ. ಅವ್ರಿಗೆ ನಾನು ಫಸ್ಟ್ ಗಿರಿಜಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ತಾಯಿಗಿಂತ ಅಷ್ಟು ನಾನು ಫಸ್ಟ್ ಹೇಳಿದೆ, ನಾನು ರಿಟೈರ್ಮೆಂಟ್ ಫಂಕ್ಷನ್ ದಿನ ನಾನು ಮಾತಾಡ್ಬೇಕು, ನಾನು ಇವತ್ತು ಬರೋ ಪರಿಸ್ಥಿತಿ ಇರಲಿಲ್ಲ, ನಮ್ಮ ಅತ್ತೆಗೋಸ್ಕರ ನಾನು ಬಂದಿದ್ದೀನಿ. ಆದ್ರೆ ನಾನು ಗಿರಿಜಾ ಮೇಡಮ್ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್. ನಾನು ನಮ್ಮ ಯಜಮಾನ್ರು ಒಬ್ರು ಅಧಿಕಾರಿ ಎಂತೆಂಥವ್ರ ಹತ್ರ ಕೆಲಸ ಮಾಡಿದಾಗ ಯಾರು ಮೇಡಮ್ ಅಷ್ಟು ಸಹಕಾರ ಕೊಡೋರಿಲ್ಲ, ಆಯ್ತಾ? ನನಗೂ ನಮ್ಮ ಮನೆಯಲ್ಲಿ ರೇಗಿಸ್ತಾ ಇದ್ದೆ, ಇನ್ನು 11 ಇವಾಗ ನಾನು ಹೋಗ್ತಾ ಇದ್ದೀನಿ. ಶಿವಕುಮಾರ್ ಡಾಕ್ಟರ್ ಶಿವಕುಮಾರ್ ಇದ್ರು, ಸುನೀಲ್ ಕುಮಾರ್ ಇದ್ರು. ಅವಾಗ ನಾನು ಹೇಳ್ತಿದ್ದೆ, ಯಾಕೆ ನೀವು ಬಯಸ್ಕೊಂತೀರಾ, ನೀವು 4 ಹೆಸರು ANC ಸೇರಿಸ್ಬಿಟ್ಟು ಕೊಡಿ, ನೀವು ಯಾರು ನೋಡ್ತಾರೆ. ಅವಾಗ ಆಧಾರ್ ಕಾರ್ಡ್ ಇಲ್ಲ, ತಾಯಿ ಕಾರ್ಡ್ ಇಲ್ಲ, ಏನಿಲ್ಲ. ಅಂದ್ರೆ ನಾನು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ ಅವ್ರನ್ನ. 5 ANC ಅಂದ್ರೆ 5 ಕೊಡ್ತಾ ಇದ್ದಿದ್ದು, 5 ANC ಭೇಟಿ ಮಾಡಿರೋರು. ಅದು ಯಾವ ದೊಡ್ಡ ಆಫೀಸರ್ ಬಂದು ನೋಡಿದ್ರು ಅದು ಹಂಗೆ ಇರೋದು ರಿಜಿಸ್ಟ್ರಾರ್. ಯಾವತ್ತೂ ಸುಳ್ಳು ರಿಪೋರ್ಟ್ ಕೊಟ್ಟಿಲ್ಲ ಅವ್ರು, ಒಂದು ದಿವಸನೂ ಸುಳ್ಳು ರಿಪೋರ್ಟ್ ಕೊಟ್ಟಿದ್ದೇ ಇಲ್ಲ ಅವರು. ಈಗ ಹೇಳಿದ್ರು, ನಾನು ಬಹಳ ಪೂರ್ವದಲ್ಲಿ ಅವ್ರನ್ನ ಬಹಳ ಹಿಂದಿನ ಅವ್ರ ಜೊತೆ ಕೆಲಸ ಮಾಡಿದವರು ನಾನು ಒಬ್ಬರೇ ಅಂತ. ನಾನು ಅವ್ರ ರೆಕಾರ್ಡ್ ಬ್ರೇಕ್ ಮಾಡ್ತೀನಿ, ಅವ್ರಿಗಿಂತ ಹಿಂದೆ ನಾನಿದ್ದೆ ಅವ್ರ ಜೊತೆ ಕೆಲಸ ಮಾಡ್ತೀನಿ. ಸೊ ನಾನು ಹೆಂಗೇರಿ ಉಪನಗರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮಂಗಳಮ್ಮ ಅವರು PHU ಇಲ್ಲಿ ಬಂದಿದ್ದು. ಸೊ ಅದು ಒಂದು ಆ ಕಾಲದಲ್ಲಿ ಅದೊಂದು ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಮಂಗಳಮ್ಮ ಅವರು ಎಲ್ಲಾರನ್ನೂ ಅಪ್ಪಿ ಅಂತ ಕರೆಯೋದು ಅವರ ಸಂಪ್ರದಾಯ. ಇವಾಗಲೂ ಎಲ್ಲರನ್ನೂ ಅವರು ಈ ಆಯುಧ ಪೂಜೆ ಬಂತು ಅಂದ್ರೆ ನಮಗೆ ಅಂತ ಆ ಸಡಗರ ಸಂಭ್ರಮ ನಾನು ಯಾವಾಗಲೂ ಹೇಳ್ತಿದ್ದೆ ನಮ್ಮ ತಾಯಿಯವ್ರಿಗೆ, ಅಮ್ಮ ನೀನು ಈ ಜೋಶು, ಈ ಒಂದು ಎನರ್ಜಿಟಿ, ಈ ಒಂದು ಪವರ್ ಅಲ್ಲಿ ಓಡಾಡುವಂಥದ್ದು ಮನೇಲಿ ಯಾವ ಕಾರ್ಯಕ್ರಮದಲ್ಲೂ ನೀನು ಇಷ್ಟು ಜವಾಬ್ದಾರಿ ತಗೊಳ್ಳಲ್ಲ ಅಂತ. ಈವನ್ ಫಾರ್ ದ ಲಾಸ್ಟ್ ಈ 2024 ಆಯುಧ ಪೂಜೆ ಆದಾಗೂ ಸಹ ನಮ್ಮ ತಾಯಿಯವರು ಅಷ್ಟೇ ಜವಾಬ್ದಾರಿಕವಾಗಿ, ಅಷ್ಟೇ ಒಂದು ಎನರ್ಜೆಟಿಕ್ ಆಗಿ ಮಾಡ್ತಾ ಇದ್ರು. ಸೊ ಒಂದು ಬೆಳಗ್ಗೆ ಎದ್ದು ನಾನು ರಂಗೋಲಿ ಹಾಕೋಕ್ ಸಹ ಹಾಸ್ಪಿಟ್ಲ್ ಮುಂದೆ ರಂಗೋಲಿ ಹಾಕಕ್ ನಮ್ಮ ತಾಯಿಯವರು ಎದ್ದು ಬರ್ತಾ ಇದ್ರು. ಅಷ್ಟು
ಅಮ್ಮ ಎಷ್ಟು ಹಚ್ಕೊಂಡಿದ್ರು ಹಾಸ್ಪಿಟ್ಲ್ ವಿಷಯದಲ್ಲಿ ಮಾತ್ರ ಎಲ್ಲಾ ರೀತಿಲೂ ಒಂದು ನಮ್ಮ ತಾಯಿಯವರು ಲೇಟ್ ಆಗ್ಲಿ ಇನ್ನೊಂದಾಗ್ಲಿ ಸಹಕರಿಸಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗದವರು. ಮತ್ತೆ ನನ್ನ ತಾಯಿಯವ್ರಿಗೆ ಯಾವತ್ತೂ ಒಂದು ಈ ಕೆಂಗೇರಿ ಹೋಬಳಿಯಲ್ಲಿ ಆಲ್ಮೋಸ್ಟ್ 32 ವರ್ಷ ಸರ್ವಿಸ್ ಕಳೆದಿದ್ದಾರೆ ನಮ್ಮ ತಾಯಿ. ಇದೇ ಕೆಂಗೇರಿ ಹೋಬಳಿಯಲ್ಲೇ ಮೇಜರ್ ಸರ್ವಿಸ್ ತಲುಪಿಸಿದ್ದಾರೆ ಕುಣಕುಂಟೆ ಹೋಗ್ಬಿಟ್ರೆ. ಸೊ ಯಾವತ್ತೂ ನಮ್ಮ ತಾಯಿ ಯಾವುದೇ ಒಂದು ಸಾರ್ವಜನಿಕವಾಗಲಿ ಎಲ್ಲೋ ಆಗ್ಲಿ ನಮ್ಮ ತಾಯಿ ಒಂದು ಕೆಟ್ಟ ಹೆಸರು ತಗೊಂಡ್ರೆ ನನಗೊಂದು ಪ್ರೌಡ್ ಇದೆ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಒಬ್ರು ನರ್ಸ್, ನಾನು ಕೆಲವೊಂದು ನಮ್ಮ ಆರೋಗ್ಯ ಮಂತ್ರಿ ಅವರನ್ನ ಕೆಲವೊಂದು ಪ್ರಾಜೆಕ್ಟ್ ಮಾಡಿದಾಗ ಹೇಳ್ತೀನಿ, ಸರ್ ನನಗೆ ನಮ್ಮ ತಾಯಿ ಒಂದು ಆರೋಗ್ಯ ನರ್ಸು ಸರ್ ಅಂತ ಹೇಳಿದಾಗ ಅವರು ಸಹ ಹೆಮ್ಮೆಯಿಂದ ಮಾತಾಡಿಸ್ತಾರೆ. ಮತ್ತೆ ಎಲ್ಲೇ ಹೋದ್ರು ನನ್ನ ಆರೋಗ್ಯ ಇಲಾಖೆಯಲ್ಲಿದ್ದಾರೆ ನಮ್ಮ ತಾಯಿ. ಅದೇ ಬೆಳಗ್ಗೆ ಹೇಳ್ದೆ ನಮ್ಮ ತಾಯಿಗೆ, ಅಮ್ಮ ಇನ್ಮೇಲೆ ನಾನು ಏನಂತ ಹೇಳಮ್ಮ, ಆರೋಗ್ಯ ಇಲಾಖೆ ರಿಟೈರ್ಡ್ ಅಂತ ಹೇಳಮ್ಮ ಅಂತ ನಾನು ಕೇಳ್ತಾ ಇದ್ದೆ ಬೆಳಗ್ಗೆ ನಮ್ಮ ತಾಯಿಯವ್ರನ್ನ. ಸೊ ಒಂದು ಗುರುತು ಅವರೇ ಗುರುತು ಹಿಡಿದು ಮಾತಾಡಿದ್ರು, ನಾನು ನಿಮ್ಮ ಅತ್ತಿಗೆ ನಾನೇ ತಾಯಿ ಕಾರ್ಡ್ ಕೊಟ್ಟಿದ್ದು, ನಾನೇ ತಾಯಿ ಕಾರ್ಡ್ ಕೊಟ್ಟಿದ್ದು ಅಂತ ಒಂದ್ಸರಿ ಅಲ್ಲ 2 ಸರಿ ಅಲ್ಲ ತುಂಬಾ ಸರಿ ಹೇಳ್ತಿದ್ರು. ಅವಾಗ ನಾನು ಹೇಳ್ತೀನಿ, ಒಂದ್ಸರಿ ರಿಪ್ಲೈ ಮಾಡಿದ್ದೆ, ಅಯ್ಯೋ ನನಗೆ ತಾಯಿ ಕಾರ್ಡ್ ಕೊಟ್ಟಿಲ್ವಲ್ಲ ಸಿಸ್ಟರ್, ನೀವು ತಾಯಿ ಕಾರ್ಡ್ ಕೊಟ್ಟಿಲ್ಲ ಪರವಾಗಿಲ್ಲ, ಆದ್ರೆ ಅವರು ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನನ್ನಂತ ಅಷ್ಟೇ ಅಲ್ಲ ಅಣೆಯ ಅಂತಾರೆ ನಮ್ಮಯ್ಯ ನನ್ನ ತಮ್ಮ ಅನ್ನೋದಿಲ್ಲ, ಅವ್ರು ಅಣೆಯ ಅನ್ನೋದು ಹಾಗೆ ಬಂದಾಡ್ಕೊಂಡು ಗುದ್ದಾಡಿದೀವಿ, ಕಿತ್ತಾಡಿದೀವಿ. ಅಯ್ಯೋ ಈಗೆಲ್ಲ ಬೈದವ್ರೆ ನನ್ನ. ಮತ್ತೆ ಇಮ್ಯುನೇಷನ್ಗೆ ಈಗ ಅವ್ರು ಸರ್ ಹೇಳ್ದಂಗೆ ಈಗ 11 ಗಂಟೆ ಅಣ್ಣಯ್ಯ ಈಗ ಬಿಡ್ತಾ ಇದೀನಿ ಮಕ್ಳಿದಾರೆ ನೋಡ್ಕೋ ಅನ್ನೋದು. ನಾವಿನ್ನ ಮೇಡಮ್ ಕಂಪ್ಲೇಂಟ್ ಹೇಳಿದ್ರೆ ಮೇಡಮ್ ಟೆನ್ಷನ್ ಅಲ್ಲಿ ಪೇಷಂಟ್ ಮಾಡ್ತಾ ಇರ್ತಾರೆ, ಆಗ ನಾವು ಮಕ್ಳು ಕಾಯಿಸ್ಬಾರ್ದು. ಹಾಗೆ ನಾನ್ ಬರೋದು ತಿರ್ಗೇನೋ ನಾ ಇನ್ನೇನು ಮಾತಾಡ್ಬಿಡ ಕಣಕ್ಕಂದ್ರೆ ಮಾತಾಡ್ತಿದ್ದೆ. ಅವರು ಅದ್ರ ಬಗ್ಗೆ ಹೇಳ್ಬೇಕು, ಲಸಿಕೆಗಳ ಬಗ್ಗೆ. ಈಗ ಬೆಳಗ್ಗೆ ಹೆಂಗ್ ನೋಡಿರ್ತೀವೋ ಸಂಜೆನೂ ಹಾಗೆ ಆಗ್ತಾ ಇದ್ರು, ಅಷ್ಟೇ ಮೇಕಪ್ ಹಾಕೊಂಡೇ ಇರ್ತಿದ್ರು. ಎಷ್ಟೋ ಸರಿ ನಮ್ಗೆಲ್ಲ ಬಿಳೆ ಕೂದಲು ಬಂದು ಇವ್ರು ಬಂದಿಲ್ಲ ನೀವು ಎಷ್ಟು ಉದ್ದ ಇದೆಯಲ್ಲ ಕೇಳ್ಬಾರ್ದು 3 ವರ್ಷ ಕಳೆದೋಯ್ತು. ನನಗೆಲ್ಲ ಓದ್ತಿಗಳ ತನಕ ಅದು ಅಂದ್ರೆ ವರ್ಷ ಮೇಂಟೈನ್ ಮಾಡ್ತಾ ಇದ್ರು. ಅಂದ್ರೆ ಅವ್ರನ್ನ ನೋಡಿದ್ರೆ ನಮಗೂ ಅನ್ಸುತ್ತೆ ಎಷ್ಟು ನೀಟಾಗಿ ಲೈವ್ಲಿ ಆಗಿ ಇರ್ಬೇಕು ಅಂತ. ಅವ್ರ ಮನಸ್ಸಲ್ಲಿ ಏನೇ ಜನ ಅಡ್ದಿರೋನು ಎಲ್ಲ ನಿಂತ್ಕೊಂಡು ಮದ್ವೆ ಮಾಡಿದ್ರು. ಮದ್ವೆ ಆಯ್ತು, ನನಗೆ ಮಗ ಒಬ್ಬ ಚೇತನ್ ಅಂತ ಹೋಗ್ತಾ ಅಳಬೇಡ ಮಾತಾಡು. ಅವನು ತುಂಬಾ ಕಷ್ಟದಲ್ಲಿ ಬೆಳೆಸ್ಬಿಟ್ಟೆ ನಾನು. ಅವ್ನು ಯಾವ್ದು ಸುಖನೂ ಇಲ್ಲ, ಎಲ್ಲೆಲ್ಲ ಹೋದ್ರು ಅಲ್ಲಲ್ಲಿ ನಾನು ಡ್ಯೂಟಿ ಕರ್ಕೊಂಡೋಗಿ ಅವ್ರೊಬ್ಬೊಬ್ರು ಮನೇಲಿ ಮಲಗಿಸ್ತಿದ್ದೆ ನಾನು. ನಮ್ಮ ಅತ್ತಿಗೆದಿರು ನಮ್ಮ ಅಣ್ಣದಿರೆಲ್ಲ ವ್ಯವಸಾಯ ಮಾಡೋರು. ನಮ್ಮ ಅಣ್ಣ ಅಫಿಷಿಯಲ್ ಅವ್ರು ಕುಣಿಗಲ್ಲಿದ್ರು. ಮಗಳ ಇವತ್ತು ಕಳೆ ಕೀಳೋರು ಬರ್ತಾರೆ, ಹೊಲ ಕುಯ್ಯೋರು ಬರ್ತಾರೆ, ಕಣ ಮಾಡಬೇಕು, ಪಾಪನ ಒಂದು ಸ್ವಲ್ಪ ಎತ್ಕೊಂಡೋಗಮ್ಮ ಅಂದರೆ ಅವ್ನು ಎತ್ಕೊಂಡೋಗಿ ಒಳ್ಳೊಳ್ಳಿ ಮಲಗಿಸಿ ಒಬ್ಬರೊಬ್ರು ಮನೇಲಿ ಮಲಗಿಸಿ ಅವನ್ನ ಸುಧಾರಿಸಿ ತುಂಬ ಕಷ್ಟಪಟ್ಟು ಸಾಕ್ತೆ ಪಾಪ. ಆಮೇಲೆ ಕೊನೆಗೆ ಕುದೂರಿ ಇದರಿಂದ ಒಳ್ಳೊಳ್ಳಿಯಿಂದ ಇದು ಕೋಣನಕುಂಟೆಗೆ ಹೋದೆ. ಅಲ್ಲೂ ಅಷ್ಟೇ ತುಂಬ ನಮಗೆ ಒಳ್ಳೆ ಡಾಕ್ಟ್ರು. ನನಗಂತೂ ಒಳ್ಳೊಳ್ಳಿನಲ್ಲಿ ಒಳ್ಳೊಳ್ಳಿದು ಎಲ್ಲ ಆಡಳಿತನೇ ನನ್ನ ಕೈ ಕೊಟ್ಬಿಟ್ಟಿದ್ರು. ಮಗಳಮ್ಮ ತಗೋಮ್ಮ ಎಲ್ಲ ಜವಾಬ್ದಾರಿನೂ ಹಿಂದೆ ಅಂತ ಎಲ್ಲಾಕಿನೂ ನನ್ನ ಕೈಗೆ ಕೊಟ್ಬಿಟ್ಟಿದ್ರು ಒಳ್ಳೊಳ್ಳಿನಲ್ಲಿ. ಯಾಕೆ ಅಂದರೆ ನಾನು ಅಷ್ಟು ನಂಬಿಕೆ ಉಳಿಸ್ಕೊಂಡಿದ್ದೆ ಮೆಡಿಕಲ್ ಆಫೀಸರ್ ಹತ್ರ. ನೆಕ್ಸ್ಟು ಇದಕ್ಕೆ ಹೋದೆ, ಕೋಣನಕುಂಟೆಗೆ ಹೋದೆ, ಅಲ್ಲೂ ಎಲ್ಲ ಮೆಡಿಕಲ್ ಆಫೀಸರು ಚೆನ್ನಾಗಿತ್ತು. ನೋಡಿ ಮೇಡಮ್, ಸ್ವಲ್ಪ ಹಿಂದೆ ಹೋಗಿ ಅದ್ಮೇಲೆ ನೋಡಿ ನೋಡಿ ಹಾಗೇನೆ ಹಾಗೇನೆ ಮೇಡಮ್, ಹಾಗೇನೆ ನೋಡಿ ರೆಡಿ 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 ರೆಡಿ. ಓಕೆ ನೋಡಿ ಹಾಗೆ ಒಂದ್ಸಗೆ ನೋಡಿ ನೋಡಿ ಸ್ವಲ್ಪ ಹಾಗೇರಿ 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 ಕೊಡಿ ಸರ್, ಕೊಡಿ ಹಾಗೆ ನೋಡಿ ರೆಡಿ 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 ರೆಡಿ. ಹಾಗೇರಿ ಸರ್, ಹಾಗೇರಿ ಸರ್, ನೋಡಿ 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 ಈ ಕಡೆ ನೋಡಿ. ಇಲ್ಲಿ ನೋಡಿ
ಸ್ವಲ್ಪ ಹಿಂದೆ ಕೂತ್ಕೊಂಡು ಸ್ವಲ್ಪ ಹಿಂದೆ ಇಲ್ಲಿ ನೋಡಿ ಮೇಡಮ್ ಒಟ್ಟಿಗೆ ನೋಡಿ ರೆಡಿ ಹಾಗೆ ನೋಡಿ ಆಯ್ತಾ ನೋಡಿ ಮುಂದೆ ನೋಡಿ ಮುಂದೆ ನೋಡಿ ಒಂದು ಖುಷಿಯಾದಂಥದ್ದು ಅಂತ ಹೇಳಿದ್ರೆ ಅವರ ಪುತ್ರ ಚೇತನ್ ತಾಯಿ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ವೃತ್ತಿಯಿಂದ ಅಂಥೇಳಿ ತಾಯಿಯನ್ನು ತನ್ನ ಸ್ವಂತ ಕಾರಿನಲ್ಲಿ ಕೂಡಿಸಿಕೊಂಡು ಅವರು ವ್ಯಾನಿಟಿ ಬ್ಯಾಗನ್ನು ಕೈಯಲ್ಲಿ ಹಿಡಿದುಕೊಂಡು ತಾಯಿಯ ಕೈಯನ್ನು ಹಿಡಿದುಕೊಂಡು ಕರ್ಕೊಂಬಂದಂಥದ್ದು ದೊಡ್ಡದು ಅಂತ ಯಾರು ಭಾವಿಸ್ಬೇಕಾದಂಥದ್ದೇನಿಲ್ಲ. ಆದರೆ ಮನಸ್ಸಿನಲ್ಲಿ ಬರಬೇಕು, ನಮ್ಮ ಕಣ್ಣಿಗೆ ಕಂಡಿದ್ದು ಅದು ಅಂತ ಅಷ್ಟೇ, ಇನ್ನೇನಲ್ಲ. ಅವ್ರೇನು ಚೇತನ್ ಹೊಗಳಬೇಕು, ತಾಯಿಗೆ ಎಲ್ಲರ ಮೇಲೆ ಗೌರವ ಇರುತ್ತೆ. ತಾಯಿ ನಿವೃತ್ತಿ ಆಗ್ತಾ ಇದ್ದಾರೆ, ನಿವೃತ್ತಿ ಮುಗಿಸ್ಕೊಂಡು ಮನೆಗೆ ಬರ್ತಾರೆ, ಇವ್ರು ಯಾಕೆ ಹೋಗಬೇಕು ಅನ್ನುವಂಥ ಅನೇಕರಿರೋ ಸಂದರ್ಭದೊಳಗೆ ಮಗುವಿನ ಕೈ ಹಿಡಿದು ತಾಯಿ ಕರೆದುಕೊಂಡು ಹೋಗುವ ದೃಶ್ಯವನ್ನು ನೋಡಿದ್ದೇವೆ. ತಾಯಿಯ ಕೈಯನ್ನು ಹಿಡಿದು ಮಗ ಕರೆದುಕೊಂಡು ಹೋದಂತಹ ದೃಶ್ಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಮಂಗಳ ಗೌರಮ್ಮನವರ ನಿವೃತ್ತಿಯ ಜೀವನ ಮಂಗಳಕರವಾಗಿರಲಿ ಅಂತೆಲ್ಲ ಶುಭ ಹಾರೈಸಿದರು. ನಿಜಕ್ಕೂ ಅವರ ಸೇವೆ ಅನುಪಮವಾದಂಥದ್ದು ಅಂತ ನಿಮ್ಮ ಗಮನಕ್ಕೆ ತರ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.